ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಮೃದುವಾದ ಸ್ಪಂಜಿನಂತಹ ಇಡ್ಲಿ ಮಾಡೋಣ. ಬೇಕಾಗುವ ಪದಾರ್ಥಗಳು: ಅರ್ಧ kg ಅಕ್ಕಿ, 100 ಗ್ರಾಂ ಉದ್ದಿನಬೇಳೆ, 50 ಗ್ರಾಂ ಅವಲಕ್ಕಿ. ಚೆನ್ನಾಗಿ ತೊಳೆದು ಬೇರೆ ನೆನೆಸಿಟ್ಕೊಂಡಿದ್ದೀನಿ. ಸುಮಾರು 8 ಗಂಟೆ ನೆನೆಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅನ್ನ, ಎಣ್ಣೆ. ಪದಾರ್ಥಗಳನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ಬೋದು, ಇಲ್ಲಾಂದರೆ ಬೆಳಗ್ಗೆ ನೆನೆಸಿ ಸಂಜೆ ಮಾಡ್ಬೋದು. ಒಂದು ಮಿಕ್ಸಿ ಜಾರ್ಗೆ ಅಕ್ಕಿಯನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿದ್ದೀನಿ. ಮೃದುವಾದ ಇಡ್ಲಿ ರೋಗಿಗಳಿಗೆ, ಆರೋಗ್ಯವಂತರಿಗೆ ಹಾಗೂ ಎಲ್ಲ ವಯಸ್ಸಿನವರಿಗೂ ಇಷ್ಟವಾಗುವ ತಿಂಡಿ. ದಕ್ಷಿಣ ಭಾರತದ ಅಚ್ಚುಮೆಚ್ಚಿನ ತಿಂಡಿ. ಮನೆಯಲ್ಲಿರುವ ಪದಾರ್ಥಗಳಿಂದಲೇ ಮಾಡುವ ಅತಿ ಕಡಿಮೆ ಖರ್ಚಿನ ಆರೋಗ್ಯಕರ ಬೆಳಗಿನ ಉಪಹಾರ. ಇದು ದಕ್ಷಿಣ ಭಾರತೀಯರ ಅಚ್ಚುಮೆಚ್ಚಿನ ತಿಂಡಿ. ಮಿಕ್ಸಿ ಜಾರಿಗೆ ನೆನೆಸಿದ ಉದ್ದಿನಬೇಳೆ, ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದಕ್ಕೆ ನೆನೆಸಿದ ಅವಲಕ್ಕಿ ಹಾಗೂ ಅನ್ನವನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಮೊದಲಿನ ಮಿಶ್ರಣಕ್ಕೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿದ್ದೀನಿ. ನಂತರ ಲಿಡ್ಡನ್ನು ಮುಚ್ಚಿ 8 ಗಂಟೆಗಳ ಕಾಲ ಹಾಗೆಯೇ ಬಿಡಬೇಕು. ಆದಷ್ಟು ಮಳೆಗಾಲ ಹಾಗೂ ಚಳಿಗಾಲ ಆಗಿದ್ದರೆ ಬೆಚ್ಚಗಿನ ಜಾಗದಲ್ಲಿ ಇಡಿ. 8 ಗಂಟೆಯ ನಂತರ ನೋಡಿ, ಇಡ್ಲಿ ಬ್ಯಾಟರ್ಗೆ ಈ ರೀತಿ ರೆಡಿಯಾಗಿದೆ. ಈಗ ಇದನ್ನು ಉಪಯೋಗಿಸ್ಬೋದು. ನಂತರ ಇಡ್ಲಿ ಪ್ಲೇಟುಗಳನ್ನು ತೆಗೆದುಕೊಂಡು ಅವುಗಳಿಗೆ ಎಣ್ಣೆಯನ್ನು ಸವರಿ ಇಡ್ಲಿ ಬ್ಯಾಟರನ್ನು ಪ್ಲೇಟ್ಗಳಿಗೆ ಹಾಕಿ ಒಂದು ಇಡ್ಲಿ ಸ್ಟ್ಯಾಂಡಿಗೆ ಪ್ಲೇಟುಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದಕ್ಕೆ ಒಂದು ಉಪಯೋಗಿಸಿದ ನಿಂಬೆ ಹೋಳನ್ನು ಹಾಕಿ ಇಡ್ಲಿ ಸ್ಟ್ಯಾಂಡನ್ನು ಕುಕ್ಕರ್ನಲ್ಲಿ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ವೇಟ್ ವಾಲ್ವ್ ತೆಗೆದು ಒಂದು ಲೋಟವನ್ನು ಮುಚ್ಚಬೇಕು. ನಂತರ ಗ್ಯಾಸನ್ನು ಹೊತ್ತಿಸಿ ಸುಮಾರು 15 ನಿಮಿಷ ಇಡ್ಲಿಯನ್ನು ಬೇಯಿಸ್ಕೋಬೇಕು. 15 ನಿಮಿಷದ ನಂತರ ಗ್ಯಾಸನ್ನು ಆಫ್ ಮಾಡಿ ಕುಕ್ಕರ್ ಸ್ವಲ್ಪ ತಣ್ಣಗಾದ ನಂತರ ಲಿಡ್ಡನ್ನು ತೆಗೆದು ಇಡ್ಲಿ ಸ್ಟ್ಯಾಂಡನ್ನು ಹೊರತೆಗೆದರೆ ಮೃದುವಾದ ರುಚಿಕರವಾದ ಸ್ಪಂಜಿನಂತಹ ಬಿಸಿಯಾದ ಇಡ್ಲಿ ಸವಿಯಲು ಸಿದ್ಧ ಆಗಿದೆ. ಇದನ್ನು ಹೆಸರುಬೇಳೆ ದಾಲ್ ಹಾಗೂ ತೆಂಗಿನ ಚಟ್ನಿಯೊಂದಿಗೆ ಸವಿಯಿರಿ. ಯಾವ ಹೋಟೆಲ್ನ ಇಡ್ಲಿಗೂ ಕಡಿಮೆ ಇಲ್ಲದ ಆರೋಗ್ಯಕರವಾದ ಇಡ್ಲಿ ಮನೆಯಲ್ಲಿಯೇ ರೆಡಿಯಾಗಿದೆ. ಉಳಿದ ಇಡ್ಲಿ ಬ್ಯಾಟರನ್ನು ಒಂದು ಜಿಪ್ಪರ್ ಬ್ಯಾಗಿಗೆ ಹಾಕಿ ಕ್ಲೋಸ್ ಮಾಡಿ ಫ್ರಿಜ್ನಲ್ಲಿಡಿ. ಯಾವ ಸಮಯದಲ್ಲಾದರೂ ಬ್ಯಾಟರ್ ಹೊರತೆಗೆದು ಇಡ್ಲಿ ಮಾಡಬಹುದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ರೆಸಿಪಿಯೊಂದಿಗೆ ನಿಮ್ಮ ಭೇಟಿ. ನಮಸ್ಕಾರ.